ಧನುಷ್, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ 13 ಸ್ವರಗಳಿವೆ. ಸ್ವರಗಳು ಎಂದರೆ ಸ್ವತಃ ಉಚ್ಚರಿಸಬಹುದಾದ ಅಕ್ಷರಗಳು. ಮೊದಲ ಸ್ವರ ಯಾವುದು? ಮೊದಲ ಸ್ವರ ಅ. ಬಹುತೇಕ ಪದಗಳು ಅ ಅಕ್ಷರದಿಂದ ಆರಂಭವಾಗುತ್ತವೆ. ಪ್ರಶ್ನೆ 3. ಸ್ವರ ಎಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಬಹುದಾದ ಅಕ್ಷರಗಳನ್ನ ಸ್ವರಗಳು ಎನ್ನುತ್ತಾರೆ. ಉದಾ ಆ ವ್ಯಂಜನಗಳು ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿ 34 ವ್ಯಂಜನಗಳಿವೆ. ಅವುಗಳನ್ನ ಸ್ವರಗಳ ಸಹಾಯದಿಂದ ಉಚ್ಚರಿಸಬೇಕು. ಮೊದಲ ವ್ಯಂಜನ ಯಾವುದು? ಮೊದಲ ವ್ಯಂಜನ ಕ. ಉದಾಹರಣೆ ಕಾಗೆ, ಕರು. ಸ್ವರ ಮತ್ತು ವ್ಯಂಜನದ ವ್ಯತ್ಯಾಸ? ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಬಹುದು. ವ್ಯಂಜನಗಳಿಗೆ ಸ್ವರಗಳ ಸಹಾಯ ಬೇಕು. ಸ್ವರಗಳ ಉಪಯೋಗ ಏನು? ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಸ್ವರಗಳು ಅಗತ್ಯ. ಅಂ ಮತ್ತು ಅಹ ಏನು? ಇವು ಯೋಗವಾಹಕಗಳು. ಅದಲ್ಲಿ ಅಮ್ಮನ್ನು ಅನುಸ್ವಾರ, ಅಹ ಅನ್ನು ವಿಸರ್ಗ ಎನ್ನುತ್ತಾರೆ. ಕನ್ನಡ ಯಾವ ರಾಜ್ಯದ ಭಾಷೆ? ಕನ್ನಡ ಕರ್ನಾಟಕ ರಾಜ್ಯದ ಮುಖ್ಯ ಭಾಷೆ. ವರ್ಣಮಾಲೆ ಏಕ್ ಮುಖ್ಯ? ಓದು, ಬರವಣಿಗೆ ಮತ್ತು ಭಾಷಾಜ್ಞಾನಕ್ಕೆ ವರ್ಣಮಾಲೆ ಅತ್ಯಂತ ಮುಖ್ಯ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.